ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಇಲ್ಲ, ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವ್ ಹೇಳಿದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನನ್ ಕೇಳ್ತಾ ಇದೀರಿ, ಇಲ್ಲ ಅಂತ ಹೇಳಿದ್ಮೇಲೆ ಮುಗಿತಲ್ಲ. ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದಾರೆ, ಅಂದ್ರೆ ನಮಗೂ ಕೂಡ ಈ ಸತಿ ಸಿಗುತ್ತೆ ಸಚಿವ ಸ್ಥಾನ. ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ನಂದಿನಿ ಬ್ರ್ಯಾಂಡ್ ಈಗಾಗಲೇ ಉದ್ಘಾಟನೆ ಮಾಡಿದ್ರಿ ಸರ್, ನೀವು ಕೂಡ ಹೋಗಿದ್ರಿ. ಆದ್ರೆ ಆ ಹಾಲು ಜನರಿಗೆ ಸಿಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಹುನ್ನಾರಗಳು ನಡೀತಾ ಇದೆ ಅಂತ, ಅಂದ್ರೆ ಖಾಸಗಿ ಕಂಪನಿಗಳು ಆ ಹಾಲು ಜನರಿಗೆ ದೆಹಲಿಯಲ್ಲಿ ನಂದಿನಿ ಹಾಲು ಸಿಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಜಾಸ್ತಿ ಆಗಿದೆ ಸರ್. ಬೇಡಿಕೆ ಜಾಸ್ತಿ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅಲ್ಲಿ ಜನಸಾಮಾನ್ಯ ಕ್ವಾಲಿಟಿ ಇದೆ ಅಂತ ಹೇಳಿ, ಕ್ವಾಲಿಟಿ ನಾವು ಹಸು ಹಾಲನ್ನೇ ಕೊಡ್ತಾ ಇದ್ದೀವಿ. 95% ಹಸು ಹಾಲು ಕೊಡ್ತಾ, ಬಹಳ ಡಿಮ್ಯಾಂಡ್ ಆಗಿದೆ. ಅದರಿಂದ ಬಹಳ ಡಿಮ್ಯಾಂಡ್ ಇದೆ. ಏನ್ ಸಂದೇಶ ಕೊಡ್ತೀರಾ ಸರ್ ವಿರೋಧ ಪಕ್ಷದವರಿಗೆ? ನಾಳಿನ ಸಮಾವೇಶ ಸರ್, ಬರ್ರಪ್ಪ ಬೆಳಗ್ಗೆ. ಸರ್ ಏನ್ ಸಂದೇಶ ಸರ್? ನಾಳೆ Ashwavega English News. Coming soon. Your channel, your voice, your trust.